ಕರ್ನಾಟಕ ದಲಿತ ಮತ್ತು ಅಲ್ಪಸಂಖ್ಯಾತರ ಮಹಾಸಭಾ ಹಾಗೂ ಅಖಿಲ ಭಾರತ ಮಾನವ ಹಕ್ಕುಗಳ ಜನಪರ ಸಮಾಜ ವತಿಯಿಂದ ಐಪಿಡಿ ಸಾಲಪ್ಪ ವಾರ್ಡ್ ಕಾಂಗ್ರೆಸ್ ಕಚೇರಿ ಉದ್ಘಾಟನಾ ಸಮಾರಂಭ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರಾದ ಸಿ ಗೋವಿಂದರಾಜ್ರವರು ಕಚೇರಿಯ ಚಾಲನೆ ನೀಡಿದರು. ಹಾಗೂ ಬೆಂಗಳೂರು ಕೇಂದ್ರ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಸದಸ್ಯರಾದ ಶ್ರೀಮತಿ ರಾಧಾರವರು, ಚಾಮರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾದ ಶ್ರೀಮತಿ ಕಾವ್ಯ ಎಸ್ ರವರು, ಸಮಾಜ ಸೇವಕರಾದ ಅಪ್ಪುರವರು, ವಿನೋದ್, ಸಂಜಯ್ ರಾಜ್, ಕಾಂತರಾಜ್ ಸೇರಿದಂತೆ ಇನ್ನು ಅನೇಕ ಮಹಿಳಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಚೇರಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡರು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಚಿರಪರಿಚಿತರು ನಮ್ಮ ಕುಮಾರಣ್ಣವರು, ಹಾಗೆ ರೀಟಾ ಕುಮಾರಣ್ಣವರು, ಹಾಗೆ ಕಾವ್ಯಕ್ಕ ಅವರು, ರಾಧಾಕ್ಕ ಅವರು, ಪದ್ಮಕ್ಕ ಅವರು, ಆಮೇಲೆ ವರ್ಣಲಕ್ಷ್ಮಿ ಅವರು, ಕರ್ಲಿನಾ ಅಕ್ಕ ಅವರು, ಲೋರಿ ಮೇಡಮ್ ಅವರು, ನೀವು ಡೇವಿಡ್ ಅಣ್ಣ ಅವರು, ಹಾಗೆ ನಮ್ಮ ಅಪ್ಪಣ್ಣ ಅವರು, ಭಾಸ್ಕರ್ ಅಣ್ಣ ಅವರು, ಎಲ್ಲ ಸ್ನೇಹಿತರು, ಎಲ್ಲ ಅಕ್ಕ ತಂಗಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಅತಿ ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀರಾ. ಈ ಐಪಿಡಿ ಸಾಲಪ್ಪ ಬಡಾವಣೆ ಅಂತ ಒಂದು ಎಕ್ಸ್ಟ್ರಾ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 7 ವಾರ್ಡ್ ಇತ್ತು, ಈಗ 10 ವಾರ್ಡ್ ಆಗಿದೆ. ಈ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು, ಹಾಗೆ ಈ ರಾಜ್ಯದ ಹಗಲ ಉದ್ದಕ್ಕೂ ಅಣ್ಣ ಅಂತ ಹೆಸರಾಗಿರುವ ನಮ್ಮ ಜಮೀರಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾಯ್ತು. ಕಾರ್ಡ್ ಕೊಟ್ಟಿದ್ದಾರೆ. ಅವರು ಒತ್ತಡಗಳಿಂದ ಬರಕ್ಕಾಗ್ಲಿಲ್ಲ. ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಏನೇ ಕಾರ್ಯಕ್ರಮ ಇದ್ರು 10 ವಾರ್ಡ್ ಅಲ್ಲಿ 7 ವಾರ್ಡ್ ಇತ್ತು, 7 ವಾರ್ಡಿಂದ 10 ವಾರ್ಡ್ ಆಗಿದೆ, 3 ವಾರ್ಡ್ ಎಕ್ಸ್ಟ್ರಾ ಆಗಿದೆ. ಅದರಲ್ಲಿ ಐಪಿಡಿ ಸಾಲಪ್ಪ ಬಡಾವಣೆ ಒಂದಾಗಿದೆ, ಹಾಗೆ ಆಜಾದ್ ನಗರ ಬಡಾವಣೆ ಒಂದಾಗಿದೆ, ಹಾಗೆ ದೇವರಾಜ ಅರಸು ಬಡಾವಣೆ ಒಂದಾಗಿದೆ. 3 ಬಡಾವಣೆ ಆಗಿದೆ 10ಅಲ್ಲಿ. ಈಗ ನಮ್ಮ ಶಾಸಕರು, ವಸತಿ ಸಚಿವರು ಈಗ ಕುಂತು ಮಾತಾಡಿ ಯಾರಿಗೆ ಜನಗಳಿಗೆ ಯಾರಿಂದ ಉಪಯೋಗ ಆಗ್ತದೆ, ಯಾರಿಂದ ಅನುಕೂಲ ಆಗ್ತದೆ ಅಂತವ್ರಿಗೆ ಸೀಟ್ಗಳನ್ನ ಕೊಡ್ತಾರೆ. ಅದನ್ನ ನಮ್ಮ ಅಲ್ತಪ್ಪಣ್ಣವರು, ಮತ್ತೆ ನಮ್ಮ ರಮೇಶ್ ಅಣ್ಣವರು, ಅಪ್ಪಣ್ಣವರು, ಮತ್ತೆ ಎಲ್ಲ ಸ್ನೇಹಿತರು ರವಿಶಂಕರ್ ಇದ್ದಾರೆ, ಹಾಗೆ ಈ ಭಾಗದಲ್ಲಿ ಅತುಷಣ್ಣವ್ರು ಇದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ ಕುಂತು ಮಾತಾಡಿ ಅದನ್ನ ಬಗೆಹರಿಸ್ತಾರೆ. ಇನ್ ಮುಂದಕ್ಕೆ 10 ವಾರ್ಡನ್ನು ಗೆಲ್ಬೇಕು ಅಂತ ಅವರು ಒಂದು ಆಸೆಯ, ಅವರು ನನಗೆ 10 ವಾರ್ಡು ನೀನೇ ಗೆಲ್ಸ್ಕೊ ಬರ್ಬೇಕು ಅಂತಾನು ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರ ಜೊತೆ ನಾನು ಇರ್ತೀನಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿತೀವಿ. ಏನೇ ಒಂದು ಅಪಘಾತ, ಇಲ್ಲಿ ಅಂತಲ್ಲ, ಎಲ್ಲೇ ರಾಜ್ಯದಲ್ಲಿ ಎಲ್ಲೇ ಒಂದು ಅಪಘಾತ ಆದ್ರೂ ಒಂದು ನೊಂದವರಿಗೆ ಅದು ಯಾರು ಪ್ರತ್ಯಕ್ಷ ಆಗ್ತಾರೆ ಅಂದ್ರೆ ದೇವ್ರ ತರ ಪ್ರತ್ಯಕ್ಷ ಆಗ್ತಾರೆ, ಅದು ನಮ್ಮ ಜಮೀರಣ್ಣವರು. ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆ ಇರಿ, ನಾವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ, ಒಳ್ಳೇದಾಗ್ತದೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನ ಕರೆಸಿ ನನ್ನ 2 ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದನೆ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಐಪಿಡಿ ಸಾಲಪ್ಪ ವಾರ್ಡಲ್ಲಿ ನೂತನವಾಗಿ ಇಲ್ಲಿ ಕಚೇರಿ ಪ್ರಾರಂಭವಾಗುತ್ತೆ. ಯಾಕಂದ್ರೆ ನಾವು ಇಲ್ಲಿರುವ ಸ್ಥಳ ಜನರಿಗೆ ಒಳ್ಳೆಯದು ಮಾಡಬೇಕು, ಒಳ್ಳೆ ಅವಕಾಶ ನೀಡಿ ಅವರಿಗೆ ಸಹಾಯ ಮಾಡಬೇಕೆಂದು ನಮ್ಮ ಇಲ್ಲಿ ಸ್ಥಳೀಯ ಸಮಾಜ ಸೇವೆಗೆ ಆದ ಎಸ್ ಕಾವ್ಯ ಅವರ ಮುಖದಿಂದ ಇಲ್ಲಿ ನಾವು ಆಫೀಸ್ ಕಚೇರಿ ಮಾಡಿದ್ದೀವಿ. ನಮ್ಮ ಇವರ ಆಶೀರ್ವಾದ ಪಡೆದ ಅಣ್ಣ ಜಮೀರಣ್ಣ, ಆತ್ಮೀಯ ಸ್ನೇಹಿತ ಅಣ್ಣ ಗೋವಿಂದನವರು ಬಂದಿದ್ದಾರೆ. ಅವರು ಎಲ್ಲ ಸೇರಿ ನಮ್ಮ ಕಾವ್ಯ ಮೇಡಮ್ಗೆ ಆಶೀರ್ವಾದ ಮಾಡಿದರೆ ಇಲ್ಲಿರುವ ಜನರಿಗೆ ಒಳ್ಳೆ ಸಹಾಯವಾಗುತ್ತೆ ಎಂದು ನಮ್ಮ ಅಭಿಪ್ರಾಯ. ಜನರಿಗೆ ಒಳ್ಳೇದಾಗ್ಲಿ. ನಾನೊಂದು ಆಫೀಸ್ ಓಪನ್ ಮಾಡಿದೀನಿ. ಇಲ್ಲಿ ಬಡ ಜನ ಜಾಸ್ತಿ ಇದ್ದಾರೆ. ನಮ್ಮಿಂದ ಏನಾಗುತ್ತೋ ಹೆಲ್ಪ್ ಮಾಡಿದೀವಿ. ನಮ್ ಜಮೀರನ್ನ ಹೆಸರು ಇಟ್ಕೊಂಡು ಎಲ್ಲ ಹೆಲ್ಪ್ ಮಾಡಿದೀವಿ, ಇನ್ ಮುಂದೆನೂ ಮಾಡ್ತೀವಿ. ಅದಕ್ಕೆ ಈ ಆಫೀಸ್ ಓಪನ್ ಮಾಡಿರೋದು. ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಎಲ್ಲಿ ಹೇಳ್ಬೇಕು, ಏನ್ ಮಾಡ್ಬೇಕಂತ. ಆಫೀಸ್ ಓಪನ್ ಮಾಡಿದ್ರೆ ಅಲ್ಲಿ ಬಂದು ಹೇಳ್ತಾರಲ್ಲ, ಅದು ಒಂದು ಉದ್ದೇಶದಿಂದ ಓಪನ್ ಮಾಡಿದೀವಿ. ಎಲ್ಲ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ನಾವು ಒಳ್ಳೇದೇ ಮಾಡ್ತೀವಿ. ನಮ್ಮಿಂದ ಜನರು ಇರ್ಬೇಕು, ಜನರಿಂದಲೇ ನಾವು.
ಇವತ್ತು ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಗೋವಿಂದಣ್ಣ, ಕಾಂಗ್ರೆಸ್ ಮುಖಂಡರು, ನಮ್ಮ ಹಳೇ ಲೀಡರ್ ಅವರು. ನಾವು ಯಾವತ್ತೂ ಅವ್ರನ್ನ ಮರೆಯಕ್ಕಾಗಲ್ಲ. ಮತ್ತೆ ಇವತ್ತು ಜಮೀರಣ್ಣನು ಬರ್ಬೇಕಿತ್ತು, ಅವರು ಬಂದಿಲ್ಲ. ಮತ್ತೆ ಅಲ್ತಾಫನನ್ನು ಯಾವುದೋ ಕಾರಣಾಂತರದಿಂದ ಬಂದಿಲ್ಲ. ಮತ್ತೆ ನಾವು ಇವತ್ತೇನು ಆಫೀಸ್ ಉದ್ಘಾಟನೆ ಮಾಡಿದೀವಿ, ದಲಿತ ಮತ್ತು ಅಲ್ಪಸಂಖ್ಯಾತರ ಮಹಾಸಭಾ ಮತ್ತೆ ಕಾಂಗ್ರೆಸ್ ಕಚೇರಿ, ಇಲ್ಲಿ ಜನ ಬಂದು ಎಲ್ರಿಗೂ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆ ಕಚೇರಿ ಅಂತ ಇದ್ರೆ ಅಲ್ಲಿ ಬಂದು ಜನರು ಏನ್ ಅವ್ರಿಗೆ ಅವಶ್ಯಕತೆ ಇದೆ, ಏನೆಲ್ಲ ಬೇಕು ಅದನ್ನ ನಾವು ಇಲ್ಲಿಂದ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ಮತ್ತೆ ಕಾವ್ಯ ಅವ್ರು ಇಲ್ಲಿ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ನಾವೆಲ್ಲ ಮುಖಂಡರೆಲ್ಲ ಸೇರಿ ಮತ್ತೆ ಜನ ಎಲ್ಲ ಸೇರಿ ಅವ್ರಿಗೆ ಒಳ್ಳೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾ ಅಂತ. ನಮ್ BZ ಜಮೀರ್ ಅವರು ನಮ್ಗೆ ಎಲ್ಲಾ ಮಾಡ್ತಾ ಇದ್ದಾರೆ. ಅದರಿಂದ ಇವಾಗ ನಾನ್ ಮಾಡ್ತಾ ಇದ್ದೆ, ನನ್ನಿಂದ ನಮ್ಮ ಮಗಳು ಮಾಡ್ತಾಳೆ. ಇವಾಗ ನಾವು ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಹಾಸ್ಪಿಟ್ಲ್ಗಾಗ್ಲಿ, ಮೆಡಿಸಿನ್ ಆಗ್ಲಿ, ಮತ್ತೆ ಸ್ಕೂಲ್ ಫೀಸ್ ಆಗ್ಲಿ ಎಲ್ಲವೂ ನಾವು ಮಾಡ್ತೀವಿ. ಆದ್ರೆ ನಮ್ಮ ಅಣ್ಣ ಅವ್ರು ಇದ್ರೆ, ನಮ್ಮ ಅಪ್ಪ ಹಂಗೆ BZ ಜಮೀರ್ ಅವರು ನಮ್ಗೆ ಎಲ್ಲಾ ಮಾಡ್ತಾ ಇದ್ದಾರೆ, ಇನ್ನ ಮಾಡ್ತಾರೆ. ಎಲ್ಲಾ ಕೆಲ್ಸನೂ ಮಾಡಿದ್ದಾರೆ ಆಲ್ರೆಡಿ, ಇನ್ನ ಮಾಡ್ತಾ ಇದ್ದಾರೆ. ಇವಾಗ ನನ್ನಿಂದ ನಮ್ಮ ಮಗಳಿಗೆ ನಾನು ಮಾಡ್ತಾ ಇದ್ದೀನಿ.